ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ನಿಮ್ಮ ಈ ಎಕ್ಸಾಮ್ ಸೆಕ್ಷನ್ ಸೀರೀಸನ್ನು ಮುಂದುವರಿಸೋಣ. ಪರೀಕ್ಷಾ ಸರಣಿ ಪ್ರಿಪ್ರೇಟರಿ 2023ಗೆ ಬಂದಿರತಕ್ಕಂಥ ಮೊದಲನೇ ಪ್ರಶ್ನೆ ಏನಿದೆ ನೋಡಿರಿ. 10x, 18 ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸನ ಬೆಲೆಯನ್ನು ಕೇಳಿದ್ದಾರೆ. ಈಗ 10, x, 18 ಇವು ಸಮಾಂತರ ಶ್ರೇಣಿಯಲ್ಲಿವೆ. ಇದು ನಮಗೆ ಕೊಟ್ಟಿರ್ತಕ್ಕಂಥದ್ದು. ನಾವೇನು ಬಿಡಿಸ್ಕೋಬೇಕಿಲ್ಲಿ ಅಂತಂದರೆ, ಯಾಕೆ ಬರಿತಾ ಇಲ್ಲ ಕೆಲವರು, x ಈಸ್ ಈಕ್ವಲ್ ಟು ನೋಡ್ರಿ, ಮಧ್ಯದ ಪದ ಯಾವಾಗಲೂ x ಈಸ್ ಈಕ್ವಲ್ ಟು ಮೊದಲನೇ ಪದ 3 ಪದ ಹಿಂಗೆ ಕೊಟ್ಟಿದ್ರು, ನಡುವಿಂದ ಬಿಟ್ಟಿದ್ರು ಅಂತಂದ್ರೆ ಮೊದಲನೇ ಪದ ಮತ್ತು ಕೊನೆಯ ಪದ ಕೂಡಿಸ್ರಿ, ಆಮೇಲೆ ಏನು ಮಾಡಿರಿ, ಎರಡಲೇ ಭಾಗಿಸ್ರಿ. 10, 18 ಎಷ್ಟಾಯ್ತು, 28 ಆಯ್ತು. 28ಕ್ಕೆ ಎರಡಲೇ ಭಾಗಿಸಿದ್ರೆ 14 ಬರ್ತದೆ. ಎಕ್ಸ್ದನ ಬೆಲೆ 14 ಎಲ್ಲೈತೆ, ನಮ್ಗೆ ಉತ್ತರ ಸೀದಾಗೈತೆ. ಇದನ್ನು ಇನ್ನೊಂದು ರೀತಿ ಮಾಡಬೇಕು ಅಂತಂದರೆ, ಇವು ಸಮಾಂತರ ಶ್ರೇಣಿಯಲ್ಲಿ ಇರೋದ್ರಿಂದ x - 10 ಇದ್ದದ್ದು ಯಾವುದಕ್ಕೆ ಸಮ ಆಗ್ತದೆ ಅಂದ್ರೆ 18 - xಕ್ಕೆ ಏನಾಗ್ತದೆ, ಸರಿ ಹೋಗ್ತದೆ. 18 - xಗೆ ಸರಿ ಹೋಗ್ತದೆ. ಈಗ ಆ -x ಈ ಕಡೆ ತರೋಣ. x + x ಈಸ್ ಈಕ್ವಲ್ ಟು -10 ಆ ಕಡೆ ಹೋದ್ರೆ +10 ಆಯಿತು, +18 ಈಗಾಗಲೇ ಐತಿ. 2x ಈಸ್ ಈಕ್ವಲ್ ಟು 28 ಅಂದರೆ x ಈಸ್ ಈಕ್ವಲ್ ಟು ಮತ್ತೆ ಎಷ್ಟು ಬರ್ತದೆ ನಮಗೆ, 28/2 ಅಂದರೆ ನಮಗೆ ಬರ್ತಕ್ಕಂಥ ಉತ್ತರ ಎಷ್ಟು ಬರ್ತದೆ, 14 ಬರ್ತದೆ. ಈ ರೀತಿಯೂ ಮಾಡ್ಬೋದು, ಈ ರೀತಿಯೂ ಕೂಡ ಮಾಡ್ಬೋದು. ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂತ ಗಮನ ಕೊಡ್ರಿ ಎಲ್ಲರೂ. ಒಂದು ಸಮಾಂತರ ಶ್ರೇಣಿಯ ಕೊಟ್ಟಿದ್ದಾರೆ, ಅದರ 26ನೇ ಪದವನ್ನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಭಾಳ ಸಲ ಈ ಪ್ರಕಾರ ಲೆಕ್ಕ ಮಾಡಿದ್ದೀರಿ ನೀವು. a = 3 ಸಾಮಾನ್ಯ ವ್ಯತ್ಯಾಸ. 7 - 3 7ರಾಗ 3 ಹೋದ್ರೆ 4. ನಿಮಗೆ ಕೇಳಿರೋದು 26ನೇ ಪದವನ್ನು ಕೇಳಿದ್ದಾರೆ. A26 = (?). ಭಾಳಷ್ಟು ಸಲ ಇಂಥ ಪ್ರಕಾರದ ಲೆಕ್ಕಗಳು ಮಾಡಿದ್ದೀರಿ, ಭಾಳ ಸಲ ಪರೀಕ್ಷೆಗೆ ಬಂದಿದೆ. ಈ ಪ್ರಕಾರ ಸರಿಯಾಗಿ ಗಮನದಾಗಿರಲಿ. an ಸೂತ್ರ ಬರ್ದ ಮಾಡಬೇಕು ಈ ಲೆಕ್ಕ. a + n - 1 × d. ಇದು ನಿಮಗೆ ಸಮಾಂತರ ಶ್ರೇಣಿಯ n ನೇ ಪದವನ್ನು ಕಂಡುಹಿಡಿತಕ್ಕಂತಹ ಸೂತ್ರ. an A26 = a 3 + n - 1 ಅಂದ್ರೆ 26 - 1 × d ಎಷ್ಟಪ್ಪ ಅಂದ್ರೆ ಲೆಕ್ಕಾಚಾರ ಮಾಡ್ಕೊಂಡಿದ್ದೀರಿ. ಎಷ್ಟಂತ ಐತಿ ಡಿ, ಎಷ್ಟೈತಿ ಡಿ, 4 ಐತಿ. 3ಕ್ಕೆ 3 ಇಡ್ರಿ. 26ರಾಗ 1 ಹೋದ್ರೆ 25 ಗುಂಡ್ಲೆ ಏನು ಮಾಡ್ತೀರಿ, 4. 3ಕ್ಕೆ 3 ಬರೆಯೋಣ. 25 4ಲೇ ಎಷ್ಟು 100. 100ಕ್ಕೆ 3 ಕೂಡಿಸಿದ್ರೆ ಎಷ್ಟಾಯಿತು, 103. ಏನಿದು 26ನೇ ಪದ. A26 = 103 ಅನ್ನೋದನ್ನು ನಾವು ನೋಡ್ತೀವಿ. ಇನ್ನು ಮುಂದಿನ ಒಂದು ಪ್ರಶ್ನೆ, ಅನ್ವಯಿಕ ಪ್ರಶ್ನೆ ಇದೆ. ಏನಿದೆ ಅಂತ ನೋಡ್ರಿ. ಒಬ್ಬ ವಿದ್ಯಾರ್ಥಿಯು 4 ಏಕಕೇಂದ್ರೀಯ ವೃತ್ತಾಕಾರದ ಉಂಗುರಗಳನ್ನು ಹೊಂದಿರುವ ಪರಮಾಣುವಿನ ರಚನೆಯ ಮಾದರಿಯನ್ನು ತಯಾರಿಸ್ತಾನೆ. ಆಮೇಲೆ ಈ ಉಂಗುರಗಳ ಪರಿಧಿಯ ಉದ್ದ ಸಮಾಂತರ ಶ್ರೇಣಿಯೊಳಗದ. ಮೊದಲ 3 ಉಂಗುರಗಳ ಪರಿಧಿಗಳ ಮೊತ್ತ 66 ಸೆಂಟಿಮೀಟರ್ ಮತ್ತು 4ನೇ ಉಂಗುರದ ಪರಿಧಿಯು 44 ಸೆಂಟಿಮೀಟರ್ ಆದರೆ 3ನೇ ಉಂಗುರದ ಪರಿಧಿಯನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಇದು ನಮ್ಮ ಪ್ರಶ್ನೆ ನೋಡ್ರಿ. ಒಬ್ಬ ವಿದ್ಯಾರ್ಥಿ 4 ಏಕಕೇಂದ್ರೀಯ ವೃತ್ತಾಕಾರದ ಉಂಗುರಗಳನ್ನು ಹೊಂದಿರುವ ಪರಮಾಣುವಿನ ರಚನೆಯ ಮಾದರಿಯನ್ನು ತಯಾರು ಮಾಡೋದಾನು. ವೃತ್ತಾಕಾರದ್ದು ಹಿಂಗೆ 1 2 3 ಪ್ರತಿಯೊಂದು ವೃತ್ತಾಕಾರದ ಏನು ರಿಂಗ್ ತಯಾರು ಮಾಡೋದಲ್ಲ, ಅವುಗಳ ಉದ್ದಗಳೇನದಾವು, ಪರಿಧಿಗಳೇನದಾವು ಅಂದರೆ ಸಮಾಂತರ ಶ್ರೇಣಿಯಲ್ಲಿದಾವೆ. ಈ ಉಂಗುರಗಳ ಪರಿಧಿಗಳ ಉದ್ದವು ಸಮಾಂತರ ಶ್ರೇಣಿಯಲ್ಲಿವೆ. ಮೊದಲ 3 ಉಂಗುರಗಳ ಪರಿಧಿಗಳ ಮೊತ್ತ 66 ಸೆಂಟಿಮೀಟರ್. ಅಂದರೆ ಈಗ ನಿಮ್ಗೆ ಮೊದಲನೇ ಉಂಗುರ ಐತಲ್ಲ, ಅದರದ್ದು ಪರಿಧಿ A1 ಐತೈತೆ ಅನ್ನೋನು, ಎರಡನೇದ್ರದ್ದು A2 ಅನ್ನೋನು, ಆಮೇಲೆ A3 ಅನ್ನೋನು, A4 ಅನ್ನೋನು. ಪರಿಧಿಗಳ ಉದ್ದವು ಸಮಾಂತರ ಶ್ರೇಣಿಯಲ್ಲಿವೆ. ಮೊದಲ ಟೋಟಲ್ 4 ಅದಾವ. ಮೊದಲನೇ 3 ಉಂಗುರಗಳ ಪರಿಧಿಗಳ ಮೊತ್ತ ಇಲ್ಲಿ ನೋಡ್ರಿ, A1 + A2 + A3 ಇದರದ ಮೊತ್ತ ಎಷ್ಟು ಕೊಟ್ಟದನ್ನು ಹೇಳ್ರಿ, 66 ಸೆಂಟಿಮೀಟರ್ ಅದ. ಆಮೇಲೆ 4ನೇ ಉಂಗುರದ ಪರಿಧಿಯ ಮೊತ್ತ ಅಂದರೆ ಏನು, A4. 4ನೇ ಉಂಗುರದ ಪರಿಧಿಯು ಅದೇನು ಮೊತ್ತ ಅಲ್ಲ, A4 ಎಷ್ಟದ ನಿಮ್ಗೆ 44 ಸೆಂಟಿಮೀಟರ್ ಅದ. 44 ಸೆಂಟಿಮೀಟರ್. ಹೀಗಿರಬೇಕಾದ್ರೆ ನಾವೇನು ಮಾಡಬೇಕಾಗಿದೆ, 3ನೇ ಉಂಗುರದ ಪರಿಧಿಯನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಬೇಕಾಗಿತ್ತು. ನಾವು ಇಲ್ಲಿ ದತ್ತಾಂಶವನ್ನು ಸಂಗ್ರಹಿಸಿಕೊಂಡು A ಮತ್ತು D ಅನ್ನು ತಗೊಂಡ್ರೆ ನಮ್ಗೆ ಈ 3ನೇ ಉಂಗುರದ ಪರಿಧಿಯನ್ನು ನಮಗೆ ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ನಾವು ಗಮನಿಸೋಣ. ಸರಿ, ಈಗ ನಾವು ಏನು ಮಾಡೋಣ ಅಂದರೆ ಈ ಪದಗಳನ್ನು ಸಮಾಂತರ ಶ್ರೇಣಿಯಲ್ಲಿ ತೊಗೊಳ್ಳೋಣ. ಈಗ ನೋಡಿರಿ, A1 A2 A3 A1 + A2 + A3 + A1 + A2 + A3 ಇಲ್ಲ, ಅದನ್ನ ಬಳಸ್ಕೊಡ್ರಿ. ಇದು ಮೊದಲೇ ದತ್ತಾಂಶ 1 ಅನ್ರಿ. A1 + A2 + A3 ಇವು 3 ಕೂಡಿಸಿದ್ರೆ ಎಷ್ಟದ, 66 ಅದ. ಮೊದಲನೇ ಪದ A, ಎರಡನೇ ಪದ A + D,
ಆಮೇಲೆ ಮೂರನೇ ಪದ ಏನಾಗಿರಬೇಕು ಎ ಪ್ಲಸ್ 2D. ಇವು ಸಮಾಂತರ ಶ್ರೇಣಿ ಒಳಗೆ ಅದಾವೆ. ಆ ಪರಿಧಿಗಳ ಉದ್ದಗಳನ್ನು ಸಮಾಂತರ ಶ್ರೇಣಿ ಒಳಗೆ ಅದಾವೆ. ಅದಕ್ಕೆ ಆ ಪದಗಳ ಒಂದು ಸಾಮಾನ್ಯ ರೂಪ ಏನೈತಿಲ್ಲ ಹಂಗೆ ತೊಗೊಂಬಿಡೋಣ. ಇಕ್ವಲ್ ಎಷ್ಟು 66. ಎ ಪ್ಲಸ್ ಎ ಅಂದರೆ ಎಷ್ಟು ಬಂತು 3A ಆಯ್ತು. ಆಮೇಲೆ ಇದೆಷ್ಟು ಆಯ್ತು ನೋಡಿರಿ 3D ಆಯ್ತು. ಇಕ್ವಲ್ ಎಷ್ಟು 66. ಈಗ ಮೂರಲೇ ಭಾಗಿಸ್ಕೊಂಬಿಡ್ರಿ. ಎ ಪ್ಲಸ್ ಡಿ ಇಕ್ವಲ್ ಟು 3ರಿಂದ ಭಾಗಿಸಿದ್ರೆ ಡಿವೈಡ್ ಬೈ 3 3ರಿಂದ ಭಾಗಿಸಿದ್ರೆ ಇಲ್ಲಿ 3 ಹೊತ್ತು 3 ಎರಡಲೇ ಮತ್ತು 3 ಎರಡಲೇ ಅಂದರೆ ಎಷ್ಟು ಆಯ್ತು ಹೇಳ್ರಿ 22 ಆಯ್ತು. ಇದಕ್ಕೆ ಸಮೀಕರಣ 1 ಅಂರಿ. ಇನ್ನೊಂದು ಎರಡನೇ ದತ್ತಾಂಶ ಐತೆ ನೋಡಿರಿ. ದತ್ತಾಂಶ ಎರಡನೇ ಏನೈತಂದ್ರೆ 4ನೇ ಪದ A4. 4ನೇ ಪದ ಅಂದ್ರೆ 4ನೇ ಉಂಗುರದ ಉದ್ದ A4 ಎಷ್ಟದ 44 ಸೆಂಟಿಮೀಟರ್ ಅದ. 44 ಅಷ್ಟೇ ಬರೀರಿ. ಇಲ್ಲೇನು ಬರೀಬೇಕು ಎ ಪ್ಲಸ್ 3D ಬರೀಬೇಕು ನಾವು. ಎ ಪ್ಲಸ್ 3D ಕೊಟ್ಟು ಎಷ್ಟು ಬಂತು 44 ಬಂತು. ಇದಕ್ಕೆ ಸಮೀಕರಣ 2 ಅನ್ರಿ. ಇಲ್ಲಿ ನೋಡಿರಿ ಮ್ಯಾಲೆ ಎ ಪ್ಲಸ್ ಡಿ ಐತ್ಲೆ ಇದ್ರ ಕೆಳಗೆ ಬರ್ಕೋರಿ. ಎ ಪ್ಲಸ್ ಡಿ ಈಕ್ವಲ್ ಟು ಎಷ್ಟು ಬರೀನು 22 ಬರೀ. ನೀವೆರಡು ಕಳಿತೀರೋ ಕೂಡಿಸ್ತೀರಿ. ಈಗ ಕಳೆದ್ರೆ ಏನಾಗುತ್ತೆ ನಿಮ್ಗೆ ಎ ಹೋಗತ್ತಲ್ಲ, ಇದು ಮೈನಸ್ ಆಯಿತು. ಎ ಕ್ಯಾನ್ಸಲ್ ಆಯಿತು. 3Dದಾಗ 1D ಹೋದ್ರೆ 2D ಉಳಿತು. 2D ಈಕ್ವಲ್ ಟು 44ರಾಗ 22 ಹೋದ್ರೆ 2 ಎಷ್ಟು ಉಳಿತು 22 ಉಳಿತು. ಅಂದರೆ ಡಿ ಈಕ್ವಲ್ ಟು 22/2. ಡಿ ಈಕ್ವಲ್ ಟು 22/2 ಅಂದರೆ ಎಷ್ಟು ಬಂತು 11 ಬಂತು. ನಿಮ್ಗೆ ಮೊದಲನೇ ಸಮೀಕರಣ ಪ್ರಕಾರ ಎ ಪ್ಲಸ್ ಡಿ ಈಕ್ವಲ್ ಟು 22 ಐತಿ. ಒಂದನೇದ್ರ ಪ್ರಕಾರ ಎ ಪ್ಲಸ್ ಡಿ ಈಕ್ವಲ್ ಟು 22 ಐತಿ. ಇಲ್ಲಿ ಏನು ಮಾಡಿರಿ ಡಿದ ಬೆಲೆ ಹಾಕಿರಿ. ಎ ಪ್ಲಸ್ ಡಿ 11 ಅದ. 11 ಈಕ್ವಲ್ ಟು ಎಷ್ಟು 22. ಎ ಈಕ್ವಲ್ ಟು ಇದರಿಂದ ನಿಮಗೇನು ಸಿಗ್ತದೆ ಎ ಈಕ್ವಲ್ ಟು 22 ಮೈನಸ್ 11 ಮತ್ತು ಇದೆಷ್ಟು ಬಂತು ನಮಗೆ 11 ಅಂದರೆ ಮೊದಲನೇ ಪದನೂ 11 ಮತ್ತು ಸಾಮಾನ್ಯ ವ್ಯತ್ಯಾಸನೂ ಕೂಡ ಎಷ್ಟಾಯ್ತು 11 ಆಗ್ತದೆ. ಕೇಳಿದ್ದೇನು ಮೂರನೇ ಏನು ಒಂದು ರಿಂಗ್ ಐತಲ್ಲ ಅದ್ರದ್ದು ಉದ್ದ ಕೇಳಿದಾರಲ್ಲ, ಪ್ರಶ್ನೆ ಏನೈತೆ ನೋಡಿರಿ. ಆದರೆ ಮೂರನೇ ಉಂಗುರದ ಪರಿಧಿಯನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಮೂರನೇ ಉಂಗುರದ ಪರಿಧಿ. ಈಗ ಮೂರನೇ ಉಂಗುರದ ಪರಿಧಿ, ಉಂಗುರಿನ ಪರಿಧಿ ಅಂದರೆ ಏನು? ನೀವೇನು ಕಂಡುಹಿಡಬೇಕು? A3 ಕಂಡುಹಿಡಬೇಕಿಲ್ಲ ಇಷ್ಟ. ಇಲ್ಲಿ ಏನು ಸೂತ್ರ ಬರ್ರಿ, ಸೂತ್ರ ಉಪಯೋಗಿಸಂದ್ರೆ ಅದಕ್ಕೆ ಏನು ಬರ್ರಿ A ಪ್ಲಸ್ n ಮೈನಸ್ 1 × D ಸೂತ್ರ. ಇಲ್ಲಿ A3 ಅಂದರೆ ಏನಾಗ್ತೈತಿ A ಪ್ಲಸ್ 2D ಆಗ್ತದೆ. ಡೈರೆಕ್ಟ್ 2D ಇಟ್ಬಿಟ್ರಿ. 3 - 1 ಅಂದರೆ 2D ಆಗ್ತದೆ. A 11 ಅದ ಪ್ಲಸ್ 2 ಗುಂಡ್ಲೆ 11. 11 ಎರಡಲೆ 22 ಪ್ಲಸ್ 11 ಅಂದರೆ ಎಷ್ಟಾಯ್ತು 33 ಆತಲ್ಲ. 33 ಸೆಂಟಿಮೀಟರ್. ಮೂರನೇ ಉಂಗುರದ ಪರಿಧಿ ಎಷ್ಟಾಗಬೇಕು 33 ಸೆಂಟಿಮೀಟರ್, 33 ಸೆಂಟಿಮೀಟರ್. ಗೊತ್ತಾತಲ್ಲ, ಸೆಂಟಿಮೀಟ್ರ್ ಅದು ಲಾಸ್ಟದು 33 ಸೆಂಟಿಮೀಟರ್. ಬರೆದ್ರಿ? ಪರಿಹಾರ ಬರೆದ್ರಿ ಎಲ್ಲರೂ? ಸರಿ, ಮುಂದಿನ ಪ್ರಶ್ನೆ ಏನೈತೆ ನೋಡ್ರಿ. ಇಲ್ಲೂ ಕೂಡ ಒಂದು ಲೆಂಗ್ದಿ ಪ್ರಶ್ನೆ ಐತಿ. ಏನೈತೆ ನೋಡಿ. ಒಂದು ಸಮಾಂತರ ಶ್ರೇಣಿಯ ಮೊದಲ 4 ಪದಗಳ ಮೊತ್ತ ಎಷ್ಟದ 38 ಅದ ಮತ್ತು ಮೊದಲ 7 ಪದಗಳ ಮೊತ್ತ 98 ಆಗಿದೆ. ಸಮಾಂತರ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಇಲ್ಲಿ 4 ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ದಾಗ ಮೊದಲ 4 ಪದಗಳ ಮೊತ್ತ ಒಟ್ಟು ಮೊತ್ತ ಕೊಟ್ಟಲ್ಲ, ಅಂದರೆ SN ಸೂತ್ರನ ಹಾಕ್ಬೇಕು ನಾವಿಲ್ಲಿ. ಸರಿ, ಗಮನಿಸ್ರಿ. ಮೊದಲನೇ ದತ್ತಾಂಶವನ್ನು ಬಳಸ್ಕೊಳ್ಳೋಣ. ಸಮಾಂತರ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡ್ಲಿಕ್ಕೆ ಹೇಳಿದ್ದಾರೆ. ಒಟ್ಟಾರೆ 2 ದತ್ತಾಂಶಗಳದಾವ, ಅದನ್ನ 2 ಕರೆಕ್ಟಾಗಿ ಬಳಸ್ಕೊಳ್ಳೋದೈತಿ. ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿದೈತಿ. ಮೊದಲ 4 ಪದಗಳ ಮೊತ್ತ ಅಂದರೆ ಹೆಂಗೆ ಬರಿತೀರಿ? ದತ್ತಾಂಶ 1 ಮೊದಲ 4 ಪದಗಳ ಮೊತ್ತ ಅಂದರೆ ಸಾಂಕೇತಿಕವಾಗಿ ಹೆಂಗೆ ಬರೆಯೋದು? S4 ಈಕ್ವಲ್ ಟು ಎಷ್ಟದ 38 ಬರೆಯಾಕತ್ತೀರಿ ಎಲ್ಲರೂ. S4 ಈಸ್ ಈಕ್ವಲ್ ಟು 38. S4 4/2 ಇಂಟು ಬ್ರಕೆಟ್ ಸೂತ್ರ ಏನು 2A ಪ್ಲಸ್ n - 1 4 - 1 ಅಂದ್ರೆ 3D ಈಕ್ವಲ್ ಟು ಎಷ್ಟು 38. ಯಾಕೆ 3D ಆಯ್ತು ಗೊತ್ತಾತಲ್ಲ? ಇದು 4 - 1 n ಬೆಲೆ ಗೊತ್ತೈತಿಲ್ಲ. 4 ಪದಗಳ ಮೊತ್ತ ಐತಿ. 2 1 2 2 2 ಹಂಗೆ 2 2A ಪ್ಲಸ್ 3D ಈಕ್ವಲ್ ಟು ಎಷ್ಟಪ್ಪ ಅಂದ್ರೆ 38. 2A ಪ್ಲಸ್ 3D ಈಕ್ವಲ್ ಟು 38 ಬಾಗ್ಲೆ ಎಷ್ಟು 2. 2 ಆ ಕಡೆ ಪಕ್ಷಾಂತರ ಮಾಡ್ತೀನಿ, ಡಿವೈಡೆಡ್ ಬೈ 2 ಆಯ್ತು. ಅಂದ್ರೆ A ಪ್ಲಸ್ 3D ಈಸ್ ಈಕ್ವಲ್ ಟು 2A ಪ್ಲಸ್ 3D ಈಸ್ ಈಕ್ವಲ್ ಟು ಎಷ್ಟಾಯ್ತು 19 ಆಗ್ತೈತಿಲ್ಲ. 19 2 38 2 19 ಕರೆಕ್ಟ್ ಐತಿ.
ಸರಿ, ಇನ್ನು ಎರಡನೇ ದತ್ತಾಂಶ ಏನಾಯ್ತು ನೋಡಿ. ಸಮಾಂತರ ಶ್ರೇಣಿಯ ಮೊದಲ 7 ಪದಗಳ ಮೊತ್ತ. ಸಮಾಂತರ ಶ್ರೇಣಿಯ ಮೊದಲ 7 ಪದಗಳ ಮೊತ್ತ ಅಂದರೆ S7, ಎರಡನೇ ದತ್ತಾಂಶ. S7 = 98 ಡೈರೆಕ್ಟ್ ಐತೆ ನೋಡ್ರಿ. S7 ದತ್ತಾಂಶ 2. ದತ್ತಾಂಶ 2 ಏನದ? ದತ್ತಾಂಶ ಎರಡನೇದು ಏನದ ಅಂದ್ರೆ ಮೊದಲ 7 ಪದಗಳ ಮೊತ್ತ S7 = ಎಷ್ಟಿದೆ ನೆನ್ಪಿಟ್ರನ? 98 ಅದ. 98 7/2 ಇಂಟು ಬ್ರಾಕೆಟ್ 2a + 6d = 98 ಈ 7/2 ಆ ಕಡೆ ಕಳಿಸೋನು. ಕಳಿಸೋಕ್ಕಿಂತ ಮೊದಲು ಇಲ್ಲೇ ಹೆಂಗೆ ಮಾಡ್ರಿ, ಆ 2 ಹೊರಗೆ ತೆಗೆದುಬಿಡ್ರಿ. a + 3d ಹಾಕ್ರಿ = 98. ಈ 2 ಹೊಡೆದು ಬಿಡ್ರಿ, 7 ಕಳಿಸ್ರಿ. ಈಗ ಆ ಕಡೆ a + 3d = 98 / 7. 7ರಿಂದ ಭಾಗ ಹೋಗ್ತಿರ್ಬೇಕು ನೋಡಿರಿ. 7 1 7, 2 4 2 ಉಳಿತಲ್ಲ, 7 4 28. ಅಂದರೆ a + 3d = ಎಷ್ಟು? 20. ಕರೆಕ್ಟ್ ಐತೆನ? ಸುಮ್ಮ ಕುಣ್ತಿರಲ್ಲ, ಯಾಕೆ ನಿದ್ದೆ ಮಾಡ್ತೀರ ಏನು? ಏನಾಗಬೇಕಾಗಿತ್ತಲ್ಲೇ? 7 1 7 9 ಐತಿ, 2 ಉಳಿದು ಮುಂದೆ 8 ಐತಿ, 28. 7 ಎಷ್ಟಲೇ 28. ಮತ್ತು ಸುಮ್ಮನೆ ಕೂಡ ಆಗತ್ತೆ ರೀ. ನಾ ಏನು ಬರ್ದಿದ್ದು ನಾಗಲೇ ಬೇರೆ ಬರ್ದಿದ್ದಿಲ್ಲ, ನಿದ್ದೆ ಮಾಡ್ತೀರ ನಂಗೆ ಅದು ಮುಂದೆ ಕೂತು. 7 4 28. a + 3d = 24. ಇದಕ್ಕೆ ಸಮೀಕರಣ 2 ಅಂತ. ಒಂದನೇ ಸಮೀಕರಣ ಹಿಂದೆ ಬಂದೈತೆ ನೋಡಿ. 2a + 3d = 19 ಐತಿ. 2a + 3d = 19 ಅದ. ನೇರವಾಗಿ 3d ಸಗುಣಗಳು ಒಂದೇ ಬಂದವು, ಕಳಿಬೇಕೀಗ. ಏನಾಗೈತಿ? ಎಷ್ಟು? 7 1 7, ಅದು ಮತ್ತು 24 ಬರ್ತೀನಿ, ಸುಮ್ಮದಿರಲ್ಲ. ಈಗ 14 ಆಗ್ಬೇಕದ. ಸರಿ, 14. ಈಗ ಕಳಿಬೇಕಲ್ಲ, ಮೈನಸ್ ಇದು ಕೂಡ ಮೈನಸ್ ಅದು. ಮೈನಸ್ ಉಳಿತಿಲ್ಲಿ, ಇವೆರಡು ಕ್ಯಾನ್ಸಲ್ ಅದು. = 14 19. ವ್ಯತ್ಯಾಸ ಎಷ್ಟು? 5 ಅಲ್ಲ, 5 ಮೈನಸ್ ಬರಿಬೇಕು. ಅಂದರೆ a = ಎಷ್ಟು ಬಂತು ನಿಮ್ಗೆ? 5 ಬಂತು. a = ಏನು 5 ಬಂತಲ್ಲ, ಇದು ನಾವು ಒಂದೇದರೆ ಎರಡನೇ ಸಮೀಕರಣದಾಗ ತುಂಬ್ರಿ. ಒಂದನೇ ಸಮೀಕರಣದಾಗ ತುಂಬೋನು. ಒಂದೇದೇನೇ ಸಮೀಕರಣ ಅಂದ್ರೆ 2a + ಇಲ್ಲ ಎರಡನೇ ತೊಗೊರಿ, ಈಸಿ ಐತಿಲ್ಲ, ಇಲ್ಲೇ ಐತೆ ನೋಡ್ರಿ ಎರಡನೇದು. a + 3d = 14 ಐತಿ. a + 3d = 14 ಅದ. a + 3d = 14 ಅದ. a 5 ಅದ, 5 ಹಾಕ್ರಿ. 5 + 3 × d = ಎಷ್ಟು? 14. ಅಂದ್ರೆ 3d = 14 - 5. 14ರಾಗ 5 ಹೋದ್ರೆ 9 ಅಲ್ಲ, 14ರಾಗ 5 ಹೋದ್ರೆ 9. ಅಂದರೆ 3d = 9. ಅಂದರೆ d = ಎಷ್ಟು ಆಯ್ತು ನೋಡ್ರಿ? 9/3. 3 1 3 3 ಅಂದರೆ d = ಎಷ್ಟು ಬತ್ತು ನಿಮ್ಗೆ? 3. ಆದ್ದರಿಂದ a = 5 ಮತ್ತು d = 3. ಮೊದಲನೇ ಪದ 5, ಸಾಮಾನ್ಯ ವ್ಯತ್ಯಾಸ 3 ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಮುಗಿತಾ? ಮುಂದಿನ ಒಂದು ಪ್ರಶ್ನೆ ನೋಡಿ. 4 7 10 ಈ ಸಮಾಂತರ ಶ್ರೇಣಿಯ 20ನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. 4 7 10 ಈ ಸಮಾಂತರ ಶ್ರೇಣಿ 20ನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯೋದು. ಭಾಳ ನೇರ ಪ್ರಶ್ನೆ ಇದೆ. a = 4, ಸಾಮಾನ್ಯ ವ್ಯತ್ಯಾಸ d = 7 - 4. 7ರ 4 ಹೋದರೆ ಎಷ್ಟು? 3. 20ನೇ ಪದ a20. 20ನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಏನು ಸೂತ್ರ ಬರೀರಿ? an = a + n - 1 ಇಂಟು d. n 20 ಹಾಕ್ರಿ. a + 4 + n - 1 20 - 1 ಇಂಟು d. d ಎಷ್ಟು? 3. 4ಕ್ಕೆ 4 ಇಡೋಣ. 20ರಾಗ 1 ಹೋದ್ರೆ 19. 19 3 ಎಷ್ಟು? 57. 57ಕ್ಕೆ 4 ಕೂಡಿಸಿದ್ರೆ 61. ಅಂದರೆ 20ನೇ ಪದ a20 = ಎಷ್ಟು ಬಂತು? 61 ಬಂತು. ಪೂರ್ಣ ಆಯಿತು. ಸರಿ, ಮುಂದಿನ ಒಂದು ಪ್ರಶ್ನೆ. ಇದು ಕೂಡ 4 ಅಂಕದ ಪ್ರಶ್ನೆ ಇದೆ, ಸ್ವಲ್ಪ ಲೆಂಗ್ದಿ ಅದ ನೋಡಿರಿ. ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 4ನೇ ಪದಗಳ ಮೊತ್ತ 54 ಅದ. 1ನೇ ದತ್ತಾಂಶ ಇದು.
ಅದರ ಮೊದಲ 11 ಪದಗಳ ಮೊತ್ತ 693. ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಮತ್ತು ಈ ಶ್ರೇಣಿಯ ಎಷ್ಟನೇ ಪದವು ಅದರ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ. ಅದು ನೆಕ್ಸ್ಟ್ ಪಾರ್ಟ್. ಅದು ಮೊದಲು ಶ್ರೇಣಿ ಕಂಡುಹಿಡಿಯಬೇಕು. ಅಂದರೆ ಎರಡೂ ದತ್ತಾಂಶಗಳನ್ನು ಬಳಸಿ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ನೀವು ಕಂಡುಹಿಡಿಯಬೇಕು. ಅದು ಮೊದಲನೇ ಕೆಲಸ. ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 4ನೇ ಪದಗಳ ಮೊತ್ತ ಅಂತ. ಅಂದರೆ A2 ಪ್ಲಸ್ A4 2ನೇ ಮತ್ತು 4ನೇ ಪದಗಳ ಮೊತ್ತ 54. ಸರಿಯಾಗಿ ಲಕ್ಷ ಕೊಡ್ರಿ. ಏನೋ ತಪ್ಪಾದ್ರೆ ಪಟ್ನ ಹೇಳಬೇಕು, ಸುಮ್ಮ ಕೊಡಬಾರ್ದು. 2ನೇ ಪದ ಅಂದರೆ A ಪ್ಲಸ್ D ಬರಿಬೇಕು. 4ನೇ ಪದ ಅಂದರೆ ಹೆಂಗೆ ಬರಿತೀರಿ? A ಪ್ಲಸ್ ಎಷ್ಟು ಬರಿತೀರಿ? 3D ಬರಿತೀರಿ. ಈಕ್ವಲ್ ಟು ಎಷ್ಟು? 54. A ಕೂಡಿಸಿದ್ರೆ 2A ಆಯ್ತು. 3D ಪ್ಲಸ್ D ಅಂದರೆ ಎಷ್ಟು ಆಗ್ತದು? 4D ಆಯ್ತು. 4D ಈಕ್ವಲ್ ಟು ಎಷ್ಟು? 54. ಎರಡಲೇ ಪೂರ್ಣ ಭಾಗಿಸ್ಬಿಡ್ರಿ. A ಪ್ಲಸ್ 2D ಈಕ್ವಲ್ ಟು 2 2 4 1 ಉಳಿತು 2 7 14. ಇದಕ್ಕೆ ಸಮೀಕರಣ 1 ಅನ್ರಿ. ಇದು ಒಂದು ದತ್ತಾಂಶ ಆಯಿತು. ಇನ್ನು ಇದು ದತ್ತಾಂಶ 1ನೇದು ಉಪಯೋಗ ಮಾಡಿದ್ನಿ, ಇದು ಬಂತು ನಿಮ್ಗೆ. ಏನು ದತ್ತಾಂಶ 2ನೇದು ಬಳಸೋನು. 2ನೇ ದತ್ತಾಂಶ ನಮಗೆ ಏನಾಯ್ತು ಅಂದರೆ ಇಲ್ಲಿ 11 ಪದ, ಮೊದಲ 11 ಪದಗಳ ಮೊತ್ತ 693 ಐತೆ. ಅಂದರೆ S11 ಅಲ್ಲ ಇದು 693. S11 ಈಕ್ವಲ್ ಟು 693 693. S11 ಇಸ್ ಈಕ್ವಲ್ ಟು S11 ಅಂದರೆ 11/2 ಇಂಟು ಬ್ರಾಕೆಟ್ 2A ಪ್ಲಸ್ 11 - 1 ಅಂದರೆ 10D ಈಕ್ವಲ್ ಟು 693. ಇಲ್ಲಿ 2 ಹೊರ ತೆಗೆದುಬಿಡ್ರಿ. 11/2 ಇಂಟು 2 ಇಂಟು ಬ್ರಾಕೆಟ್ A ಪ್ಲಸ್ 5D ಈಕ್ವಲ್ ಟು 693. 2 2 ಕ್ಯಾನ್ಸಲ್ ಆಯ್ತು. 11 ಆ ಕಡೆ ಕಳಿಸ್ರಿ. A ಪ್ಲಸ್ 5D ಈಕ್ವಲ್ ಟು 693 ಬಾಗ್ಲೆ 11. 11ಲೇ ಪೂರ್ಣ ಭಾಗ ಹೋಗ್ತಿರ್ಬೇಕು ನೋಡ್ರಿ. A ಪ್ಲಸ್ 5D ಬರೀಣ ಹಂಗೆ. 11 6 66 3 ಉಳಿತು. 11 3 33. ಅಂದರೆ 11 6 66 ಮುಂದೆ 11 3 33. ಸರಿ ಐತಿ? ಬರೆದ್ರಿ ಎಲ್ಲರೂ? ಇದಕ್ಕೆ ಸಮೀಕರಣ 2 ಅನ್ರಿ. ಇದ್ರ ಕೆಳಗೆ ಏನು ಮಾಡಿರಿ? 1ನೇ ಸಮೀಕರಣ ಬರ್ಕೋರಿ. 1ನೇ ಸಮೀಕರಣ ಬಂದದ ನೋಡ್ರಿ. ಹಿಂದೆ ಏನಂತ? A ಪ್ಲಸ್ 2D ಈಕ್ವಲ್ ಟು 27 ಐತಿ. A ಪ್ಲಸ್ 2D ಈಕ್ವಲ್ ಟು 27. ಈಗೇನು ಮಾಡ್ಬೇಕಂದ್ರೆ ಇವೆರಡು ಸಮೀಕರಣಗಳನ್ನ ಕಳೆದುಕೊಳ್ಬೇಕು. ಆವಾಗ ನಿಮ್ಗೇನು ಸಿಗ್ತದೆ? A ಕ್ಯಾನ್ಸಲ್ ಆಗಿ D ಸಿಗ್ತದೆ. ಚಿಹ್ನೆಗಳನ್ನ ಬದಲಾಯಿಸ್ಕೊಡ್ರಿ. ಇದು ಮೈನಸ್ ಮಾಡಿರಿ, ಇದನ್ನು ಮೈನಸ್ ಮಾಡಿರಿ. 27 ಕೆಳಗೂ ಮೈನಸ್ ಬರ್ಕೋರಿ. ಈಗೇನಾಯ್ತು? ಪ್ಲಸ್ A ಮತ್ತು ಮೈನಸ್ A ಕ್ಯಾನ್ಸಲ್ ಆಯ್ತು. 5Dದಾಗ 2D ಹೋದ್ರೆ 3D ಬರೀತೀರಿ. 63 ಅಂದರೆ 13 7 ಹೋದರೆ ಎಷ್ಟು? 6 ಅಲ್ಲ. 6ರಾಗ 3 ಹೋದ್ರೆ 3 36 ಬಂತು. ಆಮೇಲೆ D ಈಕ್ವಲ್ ಟು 3 1 3 2 ಅಂದರೆ 12 ಬಂತು. ಭಾಗಾಕಾರ ಆಗ್ತದೆ. ಇದಕ್ಕೆ D 12 ಬಂತು. ಈಗ ಈ 2ನೇ ಸಮೀಕರಣ ತುಂಬ್ರಿ ಇದನ್ನು, ಅಥವಾ 1ನೇ ಸಮೀಕರಣ ತುಂಬ್ರಿ. 1ನೇ ಸಮೀಕರಣ ಏನೈತಿ? A ಪ್ಲಸ್ 2D ಈಕ್ವಲ್ ಟು 27 ಐತಿ. A ಪ್ಲಸ್ 2D ಈಕ್ವಲ್ ಟು 27 ಐತಿ. ಅಲ್ಲಿ ಏನು ಮಾಡಿರಿ? Dದ ಬೆಲೆ ಹಾಕ್ರಿ. Dದ ಬೆಲೆ ಎಷ್ಟೈತೆ ನೋಡ್ರಿ? 12 ಐತಿ. A ಹಂಗೆ ಬರೀನು ಪ್ಲಸ್ 2 ಗುಂಡ್ಲೆ 12 ಈಕ್ವಲ್ ಟು ಎಷ್ಟಪ್ಪ ಅಂದ್ರೆ ನಮಗೆ 27 ಆಯ್ತು. A ಪ್ಲಸ್ 12 2 24 ಈಕ್ವಲ್ ಟು ಎಷ್ಟು? 27 ಆಯ್ತು. ಅಂದರೆ A ಈಕ್ವಲ್ ಟು 27 ಮೈನಸ್ 24. A ಈಕ್ವಲ್ ಟು 27 ಮೈನಸ್ 24. A ಈಕ್ವಲ್ ಟು 27 24 ಹೋದರೆ ಎಷ್ಟು? 3. A ಈಕ್ವಲ್ ಟು ಎಷ್ಟು ಬಂತಪ್ಪ ನಮಗಂದ್ರೆ? 3 ಬಂತು. ಅರ್ಥ ಆಯ್ತಾ? ಇದು A ಈಸ್ ಈಕ್ವಲ್ ಟು 3. ಇನ್ನು D ಈಕ್ವಲ್ ಟು 12. ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದ್ವಿ. ಪ್ರಶ್ನೆ ಏನೈತಿ ನಮ್ಮ ನೋಡಿ. ಮೊದಲ ಪದ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿ ಅಂತಾರೆ. ಮೊದಲು ಶ್ರೇಣಿ ಬರಿಬೇಕು. A ಮತ್ತು D ಸಿಕ್ಕತ್ತೆ. ಶ್ರೇಣಿ ಬರಲಿಕ್ಕೆ ಆಗುತ್ತಾ ಇಲ್ಲ? ಅದನ್ನು ನೋಡೋಣ. ಈಗ ಮೊದಲು ಶ್ರೇಣಿ ಬರೀನು. ಆದ್ದರಿಂದ ಶ್ರೇಣಿ ಏನಾಗ್ಬೇಕು ನಮ್ಗೆ? A ಪ್ಲಸ್ D A ಪ್ಲಸ್ 2D ಮುಂದೂ ಹಂಗೆ ಡ್ಯಾಶ್ ಡ್ಯಾಶ್ ಇಡು. A ಅಂದರೆ ಎಷ್ಟದ? 3 ಅದ. 3 3 ಪ್ಲಸ್ D ಅಂದರೆ 3 ಪ್ಲಸ್ 12 3 ಪ್ಲಸ್ 24 ಅಲ್ಲ. 12 24 2 ಗುಂಡ್ಲೆ 12 24 ಡ್ಯಾಶ್ ಡ್ಯಾಶ್. 3 ಮೊದಲನೇ ಪದ ಹಂಗೆ ಬರಿತೀರಿ. 12 3 15 24ಕ್ಕೆ 3 ಕೂಡಿಸಿದ್ರೆ ಎಷ್ಟು ಬಂತು? 27 ಡ್ಯಾಶ್ ಡ್ಯಾಶ್. ಇದು ನಮಗೆ ಸಮಾಂತರ ಶ್ರೇಣಿ. 3 15 27 ಸಮಾಂತರ ಶ್ರೇಣಿ ಬಂತು. ಇಲ್ಲಿ ಇನ್ನೊಂದು ಪ್ರಶ್ನೆ ಏನೈತಿ? ಉಪಪ್ರಶ್ನೆ ಅಂದ್ರೆ ಈ ಶ್ರೇಣಿಯ ಎಷ್ಟನೇ ಪದವು ಅದರ 54ನೇ ಪದಕ್ಕಿಂತ 132 ಹೆಚ್ಚಾಗಿವೆ. ಈ ಶ್ರೇಣಿಯ ಎಷ್ಟನೇ ಪದ ಗೊತ್ತಿಲ್ಲ ನಮಗೆ. ಎಷ್ಟನೇ ಪದ ಅಂತ ಅದು ಎಷ್ಟನೇ ಪದಕ್ಕಿಂತ? 54ನೇ ಪದಕ್ಕಿಂತ. 54ನೇ ಪದ ಅಂದರೆ A 54 ಅಲ್ಲ ಕಿಂತ ಎಷ್ಟು ಹೆಚ್ಚು?
132 ಹೌದಾ. ಇದು ಗೊತ್ತಿಲ್ಲ ನಮಗೆ. ಎ ಎನ್ ಈಕ್ವಲ್ ಟು A54 ಅಂದರೆ ಏನು ಬರೀತೀರಿ, A + 53D ಬರೀತೀರಿ, ಪ್ಲಸ್ 132 ಬರೀತೀರಿ. ಈ ಕಡೆ ಏನು ಬರೀತೀರಿ, A + n - 1 × D, A + n - 1 × D ಬರೀರಿದ್ನ ಈಕ್ವಲ್ ಟು A + 53D + 132. ಇಲ್ಲೇನು ಮಾಡಿರಿ, ಎದ ಮತ್ತು ಡಿದ ಬೆಲೆ ಹಾಕಿರಿ, ಎನ್ ಸಿಗ್ತದೆ ನಿಮಗೆ. ಎದ ಬೆಲೆ ಎಷ್ಟು ಬಂದದ, A3 D12 ಅದ. ಎ ಕ್ಯಾನ್ಸಲ್ ಮಾಡ್ಕೊಂಬಿಡಲ್ಲ, ಈಸಿ ಆಗ್ತೈತೆ. ಹೌದು, n - 1 × D ಎಷ್ಟು ಅದ, 12 ಅದಲ್ಲ, 12 ಈಕ್ವಲ್ ಟು 53D, 53 × 12 + 132. n - 1 × 12 ಹಂಗೆ ಸದ್ಯಕ್ಕಿರಲಿ ಈಕ್ವಲ್ ಟು 53 12 ಗುಣಿಸ್ರಿ, ಬಟ್ ನೆಗೆಟೇಟ್ ಬರ್ತೈತೆ, ಪ್ಲಸ್ 132. 53 12 ಗುಣಿಸಿದ್ರಿ ಎಷ್ಟು, 600, ಒಬ್ರು ಹೇಳ್ರಿ, 636. 636ಕ್ಕೆ ಇದನ್ನು ಕೂಡಿಸ್ಕೊಂಬಿಡಲ್ಲ, 6 2 8, 3 3 6, 768. 12 ಭಾಗಿಸ್ರಿ ಅದಕ್ಕೆ, 768 ಬಾಗಿಲೆ 12, 12 ಭಾಗ ಹೋಗ್ತಿರ್ಬೇಕು ನೋಡಿರಿ. 768ಕ್ಕೆ 12 ಭಾಗಿಸಿ ಹೇಳ್ರಿ ಎಷ್ಟು, 60. ಕರೆಕ್ಟ್ ಹೇಳತ್ತೀಯಮ್ಮ. n ಈಕ್ವಲ್ ಟು 64 + 1 ಅಂದರೆ ಎಷ್ಟು ಬಂತು, 65. ಅಂದ್ರೆ 65ನೇ ಪದ 54ನೇ ಪದಕ್ಕಿಂತ 132 ಜಾಸ್ತಿ ಐತಿ. 64 ಕರೆಕ್ಟ್ ಹೇಳಿದಿರಲ್ಲ, ಸರಿ. ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮುಂದಿನೊಂದು ಪ್ರಶ್ನೆಗೆ ಸಾಗೋಣ. ಅಥವಾ ಪ್ರಶ್ನೆ ಐತೆ ನೋಡ್ರಿ, ಪ್ರಶ್ನೆಯನ್ನು ಗಮನಿಸ್ರಿ ಎಲ್ಲರೂ. ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು ಕ್ರಮವಾಗಿ, ಮೊದಲನೇ ಪದ A = 3 ಬರೀರಿ, ಕೊನೆಯ ಪದ ಅಂದರೆ n 253 ಅದ. 20ನೇ ಪದವು 98, 20ನೇ ಪದ ಅಂದರೆ A20, 20ನೇ ಪದವು 98 98. ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಹಾಗೂ ಈ ಶ್ರೇಣಿಯ ಕೊನೆಯ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಕೊನೆಯ 10 ಪದಗಳ ಮೊತ್ತ ಕಂಡುಹಿಡಿದು ಆಮೇಲಿನ ಮಾತದು. ನಮ್ಮ ಮೊದಲನೇ ಕೆಲಸ ಏನೀಗ, ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿದು ಅಂದರೆ ಎ ಮತ್ತು ಡಿ ಕಂಡುಹಿಡಿಬೇಕು. ಎ ಅಂತೂ ಕೊಟ್ಟದ್ದೈತಿ, ಇಲ್ಲಿ ಏನು ದತ್ತಾಂಶ ಬಳಸ್ರಿ, ಇಲ್ಲಿ ಡಿ ಸಿಗ್ತದೆ ನಿಮ್ಗೆ. ಯಾವ A20 ತಗೋರಿ, A20 = 98, A + 19D = 98 ಆಗ್ತದೆ. A + 19D = 98. ಏದ ಬೆಲೆ ಇಲ್ಲಿ ಐತೆ ನೋಡ್ರಿ, 3 ಹಾಕ್ರಿ. 3 + 19D = 98. ಅಂದ್ರೆ 19D = 98 - 3. 98ರಾಗ 3 ಹೋದ್ರೆ 98 - 3 95. 95. D = 95 ಬಾಗಿಲೆ 19. 19 ಎಷ್ಟಲೇ ಬರ್ತೈತಿದ, 5ಲೇ ಬರ್ತೈತಿಲ್ಲ, 19 5ಲೇ ಕರೆಕ್ಟ್ ಐತಿ. D = 5 ಬಂತು, ಎ ಸಿಕ್ತು. ಸಮಾಂತರ ಶ್ರೇಣಿ ಬರೀದು ಹೇಳಿದ್ದಾರೆ ಮೊದಲನೇ ಪಾರ್ಟ್. ಆದ್ದರಿಂದ ಸಮಾಂತರ ಶ್ರೇಣಿ ಏನಾಗಬೇಕು, A + D, A + 2D ಇತ್ಯಾದಿ. ಇದು ನಮಗೆ ಸಮಾಂತರ ಶ್ರೇಣಿ. ಮೊದಲನೇ ಪದ ಎಷ್ಟದ, 3 ಅದ, 5 ಅದ. ಇದು 3 + 5, 3 + 5 × 2 10 ಡ್ಯಾಶ್ ಡ್ಯಾಶ್ ಅಂದರೆ 3 8 13 ಡ್ಯಾಶ್ ಡ್ಯಾಶ್ ಏನಾಗ್ತದೆ ನಮಗೆ, ಸಮಾಂತರ ಶ್ರೇಣಿ ಆಗ್ತದೆ. ನಿಮಗೆ ಕೇಳಿರೋದು ಏನದ ಮುಂದೆ, ಕೊನೆಯ 10 ಪದಗಳ ಮೊತ್ತವನ್ನು ಕೇಳಿದ್ದಾರೆ. ಕೊನೆಯಿಂದ ಪ್ರಾರಂಭಿಸಿ. ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಸೂತ್ರ ಅದ ನೋಡ್ರಿ, n/2 × ಬ್ರಾಕೆಟ್ A - L. ಅದನ್ನು ಉಪಯೋಗ ಮಾಡಿದರೂ ಬರ್ತದೆ.
ನಿಮಗೆ ಇಲ್ಲಿಂದ ಕೊನೆಯಿಂದ ಪ್ರಾರಂಭಿಸಿ ಏನು ಮಾಡಿದ್ದಾರೆ ಹೇಳ್ರಿ, S10 ಕೇಳ್ತಾರೆ. ಕೊನೆಯಿಂದ ಪ್ರಾರಂಭಿಸಿ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಪ್ರಶ್ನೆ ನೋಡ್ರಿ, ಗಮನಿಸ್ರಿ, ಹಂಗೈತಿಲ್ಲ. ಹಾಗೂ ಈ ಶ್ರೇಣಿಯ ಕೊನೆಯ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಇಲ್ಲಾಂದ್ರೆ ಏನು ಮಾಡಬೇಕು, ಕೊನೆಯ 10 ಪದಗಳ ಮೊತ್ತ ಅಂದರೆ S20 ಮೈನಸ್ S10 ಹಂಗೂ ಮಾಡ್ಬೋದು. S20 ಮಾಡೋದು ಮತ್ತೇನು ಮಾಡೋದು, S10 ಮಾಡೋದು. S20 ಮಾಡಿದ್ರೆ ಅಂದರೆ 1ನೇದರಿಂದ 20ನೇ ಪದಗಳ ಮೊತ್ತ ಸಿಗ್ತೈತಿ. S10 ಮಾಡಿದ್ರೆ ಅಂದರೆ 1ರಿಂದ 10ನೇ ಪದಗಳ ಮೊತ್ತ ಸಿಗ್ತೈತಿ. 20ನೇ ಪದಗಳ ಮೊತ್ತದನ್ನು 10ನೇ ಪದಗಳ ಮೊತ್ತ ಕಂಡು ಹಿಡಿದ್ರೆ ಅಂದರೆ ಲಾಸ್ಟದ್ದು 10 ಪದಗಳ ಮೊತ್ತ ಕಂಡು ಹಿಡಿತೈತಿ. ಇಲ್ಲಾಂದ್ರೆ ಕೊನೆಯಿಂದ ಆರಂಭಿಸಿ ಸೂತ್ರದ ನೋಡ್ರಿ ಅದನ್ನೂ ಮಾಡ್ಬೋದು. ಆ ರೀತಿಯೂ ಕೂಡ ಮಾಡ್ಬೋದು. ಬರ್ಲಿ ತೋರಿ ಕಡೆ ನೋಡ್ರಿ. ನೋಡ್ರಿ ಈ ಕಡೆ ನಿಮ್ಗೆ ಏನು ಕೊಟ್ಟಿದ್ದಾರೆ, ಇದನ್ನು ಬಳಸಿ ಪದಗಳ ಸಂಖ್ಯೆ ಎಷ್ಟು ಸಿಗ್ತಾವಂತ ಲೆಕ್ಕಾಚಾರ ಮಾಡ್ಕೊಳ್ಳೋಣ. ಏನ್ ಈಸ್ ಈಕ್ವಲ್ ಟು ಎಷ್ಟದ, 253 ಅದ. A ಪ್ಲಸ್ n ಮೈನಸ್ 1 ಇಂಟು ಡಿ ಈಕ್ವಲ್ ಟು ಎಷ್ಟು, 253. ಇಲ್ಲಿ ಏದ ಬೆಲೆ ಎಷ್ಟು, 3 ಅಲ್ಲ, 3 ಹಾಕ್ರಿ. ಪ್ಲಸ್ n ಮೈನಸ್ 1 ಇಂಟು ಡಿನ ಬೆಲೆ, ಡಿ ಎಷ್ಟು, 8ರಾಗ 3 ಹೋದ್ರೆ 5 ಈಕ್ವಲ್ ಟು ಎಷ್ಟು, 253. ಈ 3 ಆ ಕಡೆ ಕಳಿಸ್ರಿ, ಅದು 253 ಮೈನಸ್ 3 ಆಗ್ತದೆ. n ಮೈನಸ್ 1 ಇಂಟು 5 ಈಕ್ವಲ್ ಟು 253 ಮೈನಸ್ 3 ಅಂದರೆ 250 ಬರ್ತದೆ. ಅಂದರೆ ಇಲ್ಲಿ n ಈಕ್ವಲ್ ಟು ಎಷ್ಟು ಬರ್ತದೆ ನೋಡೋಣ. n ಮೈನಸ್ 1 ಈಕ್ವಲ್ ಟು 250, 3 ಮೈನಸ್ 3 ಅಂದರೆ 250, ಅದು ಡಿವೈಡೆಡ್ ಬೈ 5 ಅಂದರೆ n ಈಕ್ವಲ್ ಟು ಇದು 50 ಬಂತು. ಈ ಮೈನಸ್ 1 ಈ ಕಡೆ ಕಳಿಸಿದ್ರೆ ಪ್ಲಸ್ 1 ಅಂದರೆ n ಈಕ್ವಲ್ ಟು ಎಷ್ಟು, 51 ಪದಗಳಾಗ್ತಾವೆ. ನಿಮಗೆ ಇಲ್ಲಿ ಲಕ್ಷ ಕೊಡಬೇಕು. ಒಂದು ಲಾಜಿಕ್ ಹೇಳ್ತೀನಿ ನೋಡ್ರಿ. ಇಲ್ಲಿ A1 A2 A3 ಇದು ಹಿಂಗೆ ಕಂಟಿನ್ಯೂ ಮಾಡೋಣ. A41 A42 A43 ಲಾಸ್ಟ್ A51 ಬರೋಣ. ಇಲ್ಲಿ ಕೊನೆಯ 10 ಪದಗಳ ಮೊತ್ತ ಬೇಕಾಗಿತ್ತು ನಿಮಗೆ. ಅಂದರೆ 42ನೇ ಪದದಿಂದ ಇಲ್ಲಿ ನೋಡಿರಿ, ಇಲ್ಲಿಂದ ಇಲ್ಲಿ ತನಕ ಇದು ಕೊನೆಯ 10 ಪದಗಳಾಗ್ತಾವೆ. 42 43 44 45 46 47 48 49 50 51 10 ಪದಗಳು, ಕೊನೆಗಳ 10 ಪದಗಳು. ಅಂದರೆ ನೀವೇನು ಮಾಡಬೇಕು, ಇಲ್ಲಿಂದ 1ನೇ ಪದದಿಂದ ಇಲ್ಲಿ ತನಕ ಅಂದರೆ S51, ಅದರೊಳಗೆ ಇಲ್ಲಿಂದ ಇಲ್ಲಿ ತನಕ S51 ಇಲ್ಲಿಂದ ಇಲ್ಲಿವರೆಗೆ S41 ಬಿಟ್ರಿ ಅಂತಂದ್ರೆ ನಿಮಗೆ ಕೊನೆಯ 10 ಪದಗಳ ಮೊತ್ತ ಸಿಗ್ತದೆ. 1ನೇ ಪದದಿಂದ 51ನೇ ಪದಗಳ ಮೊತ್ತದಲ್ಲಿ 1ನೇ ಪದದಿಂದ 41ನೇ ಪದದ ಮೊತ್ತವನ್ನು ಕಳಿಬೇಕು. ಅಂದರೆ S51 ಮೈನಸ್ S41 ನಾವು ಮಾಡಬೇಕೀಗ. ಅಂದ್ರೆ 51/2 ಇಂಟು ಬ್ರಕೆಟ್ 2a ಪ್ಲಸ್ 50d n ಮೈನಸ್ 1 50d ಆಮೇಲೆ ಮೈನಸ್ 41/2 ಇಂಟು ಬ್ರಕೆಟ್ 2a ಪ್ಲಸ್ 40d. ಇದನ್ನು ಸುಲಭೀಕರಣ ಮಾಡ್ಕೋಬೇಕು. ಸೊ ಇಲ್ಲೇ ಸದ್ಯಕ್ಕೆ ಏನು ಮಾಡಿರಿ, 51/2 ಇಂಟು 2 ಹೊರಗೆ ತೆಗೆದುಬಿಡ್ರಿ. ಈ 2 ಕ್ಯಾನ್ಸಲ್ ಆಗ್ತದೆ. a ಪ್ಲಸ್ 25d ಉಳಿತದೆ. ಮೈನಸ್ 41/2 ಇಂಟು 2 ಹೊರಗೆ ತೆಗಿರಿ, a ಪ್ಲಸ್ 2d ಉಳಿತದಲ್ಲಿ. 2ನೇ 20d a ಪ್ಲಸ್ 20d ಅಲ್ಲ, ಸರಿ ಏನಾರ ತಪ್ಪಿದ್ರೆ ಹೇಳ್ರಿ. ಈ 2 ಹೊಡೆದು ಹಾಕ್ರಿ, ಇಲ್ಲಿ 2 ಹೊಡೆದು ಹಾಕ್ರಿ. 51a ಪ್ಲಸ್ 51 25 ಗುಣಿಸ್ರಿ. ಇಲ್ಲ ಅಲ್ಲೇ ಎ ಮತ್ತು ಡಿದ ಬೆಲೆ ಹಾಕಿರೋ ಬರ್ತೈತೆ ರೀ. ಅದನ್ನ ಗುಣಾಕಾರ ಮಾಡೋ ಬದಲಿ ಇಲ್ಲೇ ಹಾಕ್ಬಿಟ್ಟಲ್ಲ. 51 ಹೊರಗಿರಲಿ. ಏದ ಬೆಲೆ ಎಷ್ಟದ, 3 ಅದಲ್ಲ ನೋಡ್ರಿ. ಎಷ್ಟು ಬಂದದ ಏದ ಬೆಲೆ, 3 ಐತಿ. ಡಿ ಎಷ್ಟು, 5. 25 ಗುಂಡ್ಲೆ 5 ಮೈನಸ್ 41 ಹೊರಗಿರಲಿ. ಇದು 3 ಪ್ಲಸ್ 20 ಗುಂಡ್ಲೆ 5. 51 ಹೊರಗಿಡೋಣ ಬ್ರಾಕೆಟ್. 25 ಐದಲೇ ಎಷ್ಟು, 125. 125 3 ಕೂಡಿಸಿದ್ರೆ 128 ಮೈನಸ್ 41 ಬ್ರಾಕೆಟ್ 25ಲೇ 100. 100ಕ್ಕೆ 3 ಕೂಡಿಸಿದ್ರೆ 103. ಇವೆರಡು ಗುಣಿಸ್ರಿ ಜರ. 128 ಇಂಟು 51 ಮಾಡಿ.
ಮಾಡಿದ್ರಿ 6000 ಎಷ್ಟು 528 ಮೈನಸ್ 41 103 ಗುಣಿಸಿದ್ರೆ 4223 ಡಿಫ್ರೆನ್ಸ್ ತೆಗೆದ್ರಿ ಹೇಳ್ರಿ 2305 ಸರಿ ಐತಿ 2305 ಇದು ಅಷ್ಟೇ ಉತ್ತರ ಬಂದದ. ಇನ್ನೊಂದು ಮೆಥಡ್ಲೇ ಮಾಡೈತೆ ನಾವು, ಅದು ಸೂತ್ರ ಎಲ್ಲಿದ್ದು ಹಾಕಿದೆವು ನಂಗೆ ಲಕ್ಷ ಇಲ್ಲ. ಗಮನಿಸ್ಬೇಕೆಲ್ಲರೂ. ಮುಂದಿನ ಒಂದು ಪ್ರಶ್ನೆ ಜೂನ್ 2023ಗೆ ಮೊದಲನೇ ಪ್ರಶ್ನೆ ಏನು ಬಂದಿದೆ ನೋಡಿ. ಒಂದು ಸಮಾಂತರ ಶ್ರೇಣಿ ಎನ್ನೇ ಪದ ಎನ್ ಇಕ್ವಲ್ ಟು ಬರಿಬೇಕೆಲ್ಲರೂ 2n+1 ಕೊಟ್ಟಿದ್ದಾರೆ. ನಿಮಗೆ ಕೇಳಿದ್ದು n-1ನೇ ಪದ. ಇಲ್ಲಿ ಎಲ್ಲಿ n-1 ತರೋದು ಕನ್ಫ್ಯೂಷನ್ ಮಾಡ್ಕೋಬೇಡ. ಈ n ಐತಲ್ಲ, ಈ n ಕೆಳಗಡೆ ಇದನ್ನು n-1 ಬದಲಾಯಿಸ್ಕೊರಿ. ಬಲಗಡೆನೂ ಏನು ಮಾಡೋದು, n ಇದ್ದಲ್ಲಿ n-1 ಬದಲಾಯಿಸೋದು. ಮುಂದೆ n ಇದ್ದಲ್ಲಿ n-1 ಬದಲಾಯಿಸಿದ್ರೆ ಮುಂದೆ +1 ಐತಲ್ಲ, +1 ಹೆಂಗಿದ್ದಂಗೆ ಬರಿಬೇಕು. +1 ಹೆಂಗಿದ್ದಾಗ ಬರಿಬೇಕು. ಬರೆದ್ರಿ. ಇನ್ನು 2 × n ಅಂದರೆ 2n ಆದ. 2 × -1 ಅಂದರೆ -2. ನೆಕ್ಸ್ಟ್ ಏನು ಬರಿಬೇಕು, +1 ಬರಿಬೇಕು. -2 + 1 ಅಂದರೆ ಎಷ್ಟಾಯ್ತು, -2 + 1 ಅಂದರೆ ಎಷ್ಟಾಯ್ತು ನೋಡ್ರಿ, -1 ಆತ ಎಲ್ಲೋ. an-1 = ಏನಪ್ಪ ಅಂತಂದ್ರೆ 2n-1. ಇದೆಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಆಪ್ಷನ್ ನಲ್ಲಿ ಇದೆ ಸರಿಯಾಗಿರ್ತಕ್ಕಂಥ ಉತ್ತರ. n-ಅನ್ನು n-1ದಿಂದ ಬದಲಾಯಿಸ್ಕೊಂಡೆ ಉತ್ತರ ಬಂತು. ಮುಂದಿನ ಒಂದು ಪ್ರಶ್ನೆ ನೋಡಿರಿ. x 7 10 ಇವು 3 ಸಮಾಂತರ ಶ್ರೇಣಿ ಒಳಗದಾವೆ. x 7 ಆಮೇಲೆ 10 ಯಾವ ಶ್ರೇಣಿಯಲ್ಲಿವೆ, ಸಮಾಂತರ ಶ್ರೇಣಿಯಲ್ಲಿ ಅದಾವ ಅಂತ ಹೇಳ್ತಾನೆ. ಹಾಗಿರ್ಬೇಕಾದ್ರೆ ಎಕ್ಸ್ನ ಬೆಲೆ ಕಂಡುಹಿಡಿಬೇಕು. ಈ ಹಿಂದಿನ ಒಂದು ಸಮಸ್ಯೆಗಳು ಬಂದಿತ್ತಲ್ಲ, ಹಂಗೂ ಹೋಗ್ಬೋದು. ಆದರೆ ಆ ರೀತಿ ಮಾಡೋಕೆ ಹೋಗಿ ಮತ್ತೆ ತಪ್ಪಬೇಡ ನೀವು ಇಷ್ಟ. ಇಲ್ಲಿ ಏನು ಮಾಡಿರಿ, ಸಮಾಂತರ ಶ್ರೇಣಿಯೊಳಗೆ ಇರೋದ್ರಿಂದ 7 - x ಏನಾಗಬೇಕು ನಮಗೆ, 10 - 7. ಎರಡನೇ ಪದದೊಳಗೆ ಒಂದನೇ ಪದ ಕಳೆದ್ರೂ ಸಾಮಾನ್ಯ ವ್ಯತ್ಯಾಸ, ಮೂರನೇ ಪದದೊಳಗೆ ಎರಡನೇ ಪದ ಕಳೆದ್ರೂ ಕೂಡ ಏನೋ ಸಾಮಾನ್ಯ ವ್ಯತ್ಯಾಸನ. 7 - x = 10 - 7 ಸರಿ ಹೋಗ್ಬೇಕಲ್ಲ. ಅಂದ್ರೆ 7 - x ಎಷ್ಟಾಯ್ತು, 10 7 ಹೋದ್ರೆ 3. ಈ 7 ಇಲ್ಲೇ ಇರಲಿ, ಆ 3 ಈ ಕಡೆ ತೊಗೊಂಬರ್ರಿ. -3 ಎಷ್ಟಾಯ್ತು ನೋಡ್ರಿ, x ಆ ಕಡೆ ಹೋದ್ರೆ +x ಆಯ್ತು. ಅಂದ್ರೆ x 7 ರಾಗ 3 ಹೋದರೆ ಎಷ್ಟು, 4 ಅನ್ನೋದನ್ನು ನೋಡ್ತೀವಿ. ಎಕ್ಸ್ನ ಬೆಲೆ ಎಷ್ಟಾಗ್ತದೆ, 4 ಆಗ್ತದೆ. ನೀವು ಡೈರೆಕ್ಟ್ ಹಿಂದೆ ಹೇಳಿತ್ತಲ್ಲ ಆ ಪ್ರಕಾರ ಮಾಡಬೇಕು ಅಂತಂದ್ರೆ 7 ಮಧ್ಯ ಸಮಾಂತರ ಮಧ್ಯ ಆಗ್ತದೆ, ಮಧ್ಯದಲ್ಲಿ ಪದ x + 10 / 2 ಸರಿ ಹೋಗ್ತದೆ. x + 10 / 2 ಹಿಂಗೂ ಬಿಡಿಸ್ಬೋದು. ಇದು 14 = x + 10 ಆಗ್ತದೆ. x ಬಿಡಿಸಿದ್ರೆ 14 - 10 ಇದು ನಿಮ್ಗೆ ಎಷ್ಟು ಕೊಡ್ತದೆ, 4 ಕೊಡ್ತದೆ. ಈ ರೀತಿಯೂ ಮಾಡ್ಬೋದು. ಮಾಧ್ಯದ ಪರಿಕಲ್ಪನೆ ಉಪಯೋಗ ಮಾಡಬೇಕಂದ್ರೆ ಹಿಂಗೆ ಮಾಡಬೇಕು. ಸಾಮಾನ್ಯ ವ್ಯತ್ಯಾಸದ ಪರಿಕಲ್ಪನೆಯನ್ನು ಉಪಯೋಗ ಮಾಡಬೇಕಂದ್ರೆ ಹಿಂಗೆ ಮಾಡಬೇಕು. ಮುಂದಿನ ಪ್ರಶ್ನೆ 21ನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. a 5 ಅದ, ಸಾಮಾನ್ಯ ವ್ಯತ್ಯಾಸ d = 9 - 5. 9 ರಾಗ 5 ಹೋದ್ರೆ ಎಷ್ಟು, 4. ಕೇಳಿದ್ದೆಷ್ಟು, 21ನೇ ಪದ. A21 ಕೇಳಿದ್ದಾರೆ. 21ನೇ ಪದವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. A21 ಏನಾಗ್ತದೆ ನೋಡಿ. an = a + n-1 × d ಅಂತ ಬರೀರಿ. an = ನೆಕ್ಸ್ಟ್ A21 ಬೇಕಾಗಿತ್ತು ನಮ್ಗೆ. 21 = a ಬೆಲೆ 5, 21 - 1 × d. ಡಿದ ಬೆಲೆ 4 ಇದೆ. ಸುಲಭೀಕರಣ ಮಾಡಿರಿ. 5 5 ಇಡೋಣ. 21 - 1 ಅಂದರೆ 20. 20 × 4 ಅಂದರೆ 80. 5 + 80. 5 + 80 ಅಂದರೆ ಎಷ್ಟಾಯ್ತು, 85 ಬಂತು. 21ನೇ ಪದ ಎಷ್ಟಾಯ್ತು, 85 ಅನ್ನೋದನ್ನು ನೋಡ್ತೀವಿ. ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮುಂದಿನ ಪ್ರಶ್ನೆ 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಇಲ್ಲಿ ನಮಗೆ ಶ್ರೇಣಿಯನ್ನು ಗೊತ್ತು ಮಾಡ್ಕೋಬೇಕು ನಾವು. 6ರಿಂದ ಭಾಗಿಸ್ತಕ್ಕಂಥದ್ದು ಮೊದಲನೇದು ಯಾವ್ದು ಬರ್ತದೆ, 6 ಬರ್ತದೆ. ಮುಂದೆ ಎಷ್ಟು, 6 ಆದ ನಂತರ ಯಾವುದು, 12. 12 ಆದ ನಂತರ 18 ಪ್ಲಸ್ ಡ್ಯಾಶ್ ಡ್ಯಾಶ್ ಎಲ್ಲಿವರೆಗೆ 40 ಧನ ಪೂರ್ಣಾಂಕ ಅಂದರೆ ಎಷ್ಟು ಬರೀಬೇಕು ಲಾಸ್ಟಕ್ಕೆ, 40 ಪದಗಳವರೆಗೆ. ಈ ಮೊತ್ತವನ್ನು ನಾವು ಏನು ಮಾಡಬೇಕಾಗಿದೆ, ಕಂಡುಹಿಡಿಬೇಕಾಗಿದೆ. 40 ಪದಗಳವರೆಗೆ ಮೊತ್ತವನ್ನು ಕಂಡುಹಿಡಿಬೇಕಾಗಿದೆ. ಮೊದಲನೇ ಪದ a 6, ಸಾಮಾನ್ಯ ವ್ಯತ್ಯಾಸನೂ ಕೂಡ 6 ಬರ್ತದೆ. ಆಮೇಲೆ ಕೇಳಿದ್ದೇನಪ್ಪ ಅಂತಂದ್ರೆ ನಿಮ್ಗೆ 40 ಪದಗಳವರೆಗೆ ಅಂದರೆ S40 ನಾವು ಕಂಡುಹಿಡಿಬೇಕಾಗಿದೆ. 40 ಪದಗಳವರೆಗೆ ಮೊತ್ತವನ್ನು ಕಂಡುಹಿಡಿಬೇಕಾಗಿದೆ. SN ಸೂತ್ರ ಬರೀರಿ. SN = n/2 × ಬ್ರಾಕೆಟ್ 2a + n - 1 × d. ಇದು ನಿಮಗೆ SN ಸೂತ್ರ.
ಎಸ್ ಎನ್ ಇಸ್ ಟು n/2 ಇಂಟು ಬ್ರಾಕೆಟ್ 2a + n - 1 ಇಂಟು ಡಿ. ಎನ್ ಇದ್ದಲ್ಲಿ 40 ಹಾಕ್ರಿ = 40 ಬಾಗ್ಲೆ ಎಷ್ಟು 2 ಬ್ರಾಕೆಟ್ 2a. ಎದ ಬೆಲೆ ಎಷ್ಟು ನೋಡ್ರಿ 6 + n - 1 40 ಮೈನಸ್ ಎಷ್ಟು 1 ಇಂಟು ಡಿ ಅಂದರೆ ಎಷ್ಟದ ಇಲ್ಲಿ 6 ಅದ. 6 ಹಾಕೋಣ. 40 ಬಾಗ್ಲೆ 2 ಅಂದರೆ ಎಷ್ಟು 20 ಬ್ರಾಕೆಟ್ 6 2 12 40ರಾಗ 1 ಹೋದ್ರೆ 39 39 ಗುಂಡ್ಲೆ ಎಷ್ಟು 6. ಏನು ಇದನ್ನು ಸುಲಭೀಕರಣ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. 20ಕ್ಕೆ 20 ಹಂಗೆ ಇಡೋಣ. 20 ಇಂಟು ಬ್ರಾಕೆಟ್ 12 ಪ್ಲಸ್ ಇವೆರಡು ಗುಣಿಸ್ರಿ 39 ಮತ್ತು 6 ಗುಣಿಸ್ರಿ 6 9 54 5 ಕೈಲ 6 3 18 1 5 23 234 ಸರಿ ಐತಿ. 234 ಬರ್ತದಲ್ಲ 12 ಕೂಡಿಸ್ರಿ ಅದಕ್ಕೆ ಎಷ್ಟಾಯ್ತು 234 246 2 6 12 2 4 8 1 9 2 2 4 0 4920 ಎಷ್ಟು ಮೊದಲ 40 ಧನಪೂರ್ಣಾಂಕಗಳ ಮೊತ್ತ 4920. ಅರ್ಥ ಆಯ್ತಾ ಇಷ್ಟು? ಮುಂದಿನ ಒಂದು ಪ್ರಶ್ನೆ ಅಥವಾ ಪ್ರಶ್ನೆ ಇದೆ ನೋಡಿರಿ. ಒಂದು ಸಮಾಂತರ ಶ್ರೇಣಿಯ ಎರಡನೇ ಮತ್ತು ಮೂರನೇ ಪದಗಳು ಕ್ರಮವಾಗಿ 14 18. ಎರಡನೇ ಪದ ಅಂದರೆ A2 14 ಅಂದರೆ ಇದರ ಅರ್ಥ A + D 14 ಅದ. ಆಮೇಲೆ ಮೂರನೇ ಪದ A3 ಇಲ್ಲಿ ಹೆಂಗೆ ಮಾಡಿರಿ ಬರ್ತದಲ್ಲ ಮೊದಲ 26 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯೋದು. ಒಂದು ಕೆಲಸ ಮಾಡೋಂಥ ಇದು ಹೆಂಗೆ ಬರ್ರಿ ನೋಡಿರಿ. ಅನುಕ್ರಮವಾಗಿರ್ತಕ್ಕಂಥ ಪದಗಳದಾವು ಎರಡನೇದ ಮೂರನೇದ ಅಂದ್ರೆ ನಮ್ಗೆ ಸಾಮಾನ್ಯ ವ್ಯತ್ಯಾಸಕ್ಕೆ ಕೊಟ್ಟಂಗನ ಅದನ್ನು ತಕ್ಕೋಬೇಕಷ್ಟ. ಎರಡನೇ ಪದ ಅಂದರೆ A2 ಎಷ್ಟದ 14 ಅದ. ಮೂರನೇ ಪದ ಅಂದರೆ ಎಷ್ಟು A3 18 ಅದ. ಸಾಮಾನ್ಯ ವ್ಯತ್ಯಾಸ ಅಂದರೆ ಏನು? ಯಾವುದೇ ಎರಡು ಅನುಕ್ರಮ ಪದಗಳ ಮೊತ್ತ ಅಲ್ಲ, ಅನುಕ್ರಮ ಪದಗಳ ವ್ಯತ್ಯಾಸ ಮೊತ್ತ ಅಲ್ಲ, ವ್ಯತ್ಯಾಸ. ಅದನ್ನ ಆಮೇಲೆ ತೆಗೆಯೋಣಂತ. ಆ ಶ್ರೇಣಿಯ ಮೊದಲ 26 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಶ್ರೇಣಿಯ ಮೊದಲ 26 ಪದಗಳಂದ್ರೆ S26 ನೀವು ಕಂಡುಹಿಡಿಬೇಕಾಗಿದೆ. S26 ಕಂಡುಹಿಡಿಬೇಕಂದ್ರೆ ನಿಮ್ಗೆ ಏನು ಬೇಕು? A ಬೇಕು, D ಬೇಕು, N ಅಂತೂ ಕೊಟ್ಟಿದ್ದ ನಾವು 26. ಹೌದಾ? ಈಗ ನೋಡಿರಿ ಏನು ಮಾಡಿರಿ, ಮೊದಲು D ತೆಗಿರಿ. D = ಏನು? A3 ಮೈನಸ್ ಎಷ್ಟು A2. ಮೂರನೇ ಪದದೊಳಗೆ ಎರಡನೇ ಪದ ಕಳೆದ್ರೆ ಸಾಮಾನ್ಯ ವ್ಯತ್ಯಾಸ ಸಿಗಬೇಕಿಲ್ಲ. ಇದು ನೋಡಿ, ಈ ಲಾಜಿಕ್ ಅರ್ಥ ಮಾಡ್ಕೋಬೇಕು. ಅನುಕ್ರಮವಾಗಿ ಎರಡನೇದ ಮತ್ತು ಮೂರನೇ ಪದ ಕೊಟ್ಟನಲ್ಲ, D ತೆಗಿರಲಿ. A3 ಮೈನಸ್ A2 18 ಮೈನಸ್ 14 18ರಾಗ 14 ಹೋದರೆ ಎಷ್ಟು 4 ಹೌದಾ ಇಲ್ಲೋ? 18ರಾಗ 14 ಹೋದರೆ 4. ಈಗ ಇನ್ನೊಂದು ಸಲ A2 ಬರ್ಕೋರಿ. A2 = 14 ಅದ ಅಂದರೆ A + D = 14 ಅಂದಂಗೆ. ಇಲ್ಲಿ ಮ್ಯಾಲೆ D ಬಂದೈತೆ ನೋಡ್ರಿ. D = 4 ಬಂದದಲ್ಲ, ಈ 4 ಇಲ್ಲಿ ತುಂಬಿಡ್ರಿ, ನಿಮಗೆ A ಸಿಕ್ಬಿಡ್ತದೆ. A + 4 = ಎಷ್ಟು 14. ಅಂದರೆ ಇದರಿಂದ ನಿಮಗೆ A ಬರೋಕ್ಕಾಗ್ತದಲ್ಲ. A = 14 ಮೈನಸ್ 4 14ರಾಗ 4 ಹೋದರೆ ಎಷ್ಟು 10 ಆಯಿತೋ ಇಲ್ಲೋ? ಇಲ್ಲಿ ಮೊದಲನೇ ಪದ A = ಎಷ್ಟು 10 ಸಿಕ್ತು. ಆಮೇಲೆ ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡ್ಕೊಂಡ್ರೆ 4. ಇಷ್ಟ್ರ ಮೇಲೆ ನಮ್ಗೆ ಶ್ರೇಣಿಯ 26 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಲಿಕ್ಕೆ ಬರ್ತದೆ. ಈಗ ನೋಡಿರಿ, ಈಗ A = ಎಷ್ಟು ಬಂತು 10. D = ಎಷ್ಟು ಕಂಡು ಹಿಡ್ಕೊಂಡಿದ್ರಿ 4. ಆಮೇಲೆ ನಿಮಗೆ ಕೇಳೋದಿಗೆ ಏನೋ S26 ಎಷ್ಟು ಅನ್ನೋದು. SN ಸೂತ್ರ ಬರೀರಿ. n/2 ಇಂಟು ಬ್ರಾಕೆಟ್ 2a + n - 1 ಇಂಟು D. ಇದು ನಿಮಗೆ SN ಸೂತ್ರ. n ಇದ್ದಲ್ಲಿ 26 ಹಾಕ್ರಿ. S26 = 26 / 2 ಇಂಟು ಬ್ರಾಕೆಟ್ 2a. A ಅಂದರೆ 10 + n - 1. n - 1 ಅಂದರೆ 26 - 1 ಇಂಟು D. ಸಾಮಾನ್ಯ ವ್ಯತ್ಯಾಸ ಎಷ್ಟು 4. ಸಾಮಾನ್ಯ ವ್ಯತ್ಯಾಸ 4. 26ಕ್ಕೆ 2 ಭಾಗಿಸಿದ್ರೆ ಎಷ್ಟು 13. 10 2 20 26ದಾಗ 1 ಹೋದರೆ 25. 25 ಗುಂಡ್ಲೆ ಎಷ್ಟಪ್ಪ 4. 13 ಹಂಗೆ ಇರಲಿ. 20ಕ್ಕೆ 20 25 4 ಎಷ್ಟು 100. 25 4 100. 100ಕ್ಕೆ 20 ಕೂಡಿಸಿದ್ರೆ ಎಷ್ಟಾಯ್ತು 120 ಆಯ್ತಲ್ಲ. 13 12 ಗುಣಿಸ್ರಿ ಎಷ್ಟಾತ 1560. 26 ಪದಗಳ ಮೊತ್ತ 1560.